ನಮಸ್ಕಾರ ವೀಕ್ಷಕರೇ, ಮಾಹಿತಿ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಸಾಮಾನ್ಯವಾಗಿ ತಾವು ಬೇರೆ ಬೇರೆ ಮಣ್ಣಿನ ಹೆಸರುಗಳನ್ನು ಕೇಳಿರುತ್ತೀರಿ. ಆದರೆ ಅವುಗಳ ಸಂಪೂರ್ಣ ಮಾಹಿತಿ ನಿಮಗೆ ಇರೋದಿಲ್ಲ. ಆ ಎಲ್ಲ ಮಣ್ಣಿನ ವಿಧಗಳ ಸಂಪೂರ್ಣ ಮಾಹಿತಿ ನೀಡುವ ಪ್ರಯತ್ನವೇ ಇಂದಿನ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಸಾಮಾನ್ಯವಾಗಿ ಮಣ್ಣುಗಳಲ್ಲಿ 8 ವಿಧಗಳನ್ನು ಕಾಣುತ್ತೇವೆ. ಅದರಲ್ಲಿ ಮೊದಲನೆಯದು ಮರಳು ಮಣ್ಣು. ಈ ಮಣ್ಣು ತುಂಬ ಸಡಿಲವಾಗಿರುತ್ತದೆ. ನೀರು ಬೇಗ ಇಳಿದು ಹೋಗುತ್ತದೆ, ಜೊತೆಗೆ ಪೋಷಕಾಂಶ ಕಡಿಮೆ ಇರುತ್ತದೆ. ಈ ಮಣ್ಣಿನಲ್ಲಿ ತೆಂಗು, ಕ್ಯಾರೆಟ್, ಶೇಂಗಾದಂಥ ಬೆಳೆಗಳನ್ನು ಬೆಳೆಯಬಹುದು. ಸರಿಯಾದ ಗೊಬ್ಬರ ಹಾಕಿದರೆ ಇದು ಕೂಡ ಉತ್ತಮ ಫಲ ಕೊಡುತ್ತದೆ. ಇನ್ನು ಎರಡನೆಯದು ಕಪ್ಪು ಮಣ್ಣು. ಈ ಮಣ್ಣು ನೀರನ್ನು ತುಂಬ ಚೆನ್ನಾಗಿ ಹಿಡಿದುಕೊಳ್ಳುತ್ತದೆ, ಹಾಗೆ ತುಂಬ ಫಲವತ್ತಾದ ಮಣ್ಣು. ಈ ಮಣ್ಣಿಗೆ ಸೂಕ್ತ ಬೆಳೆಗಳು ಹತ್ತಿ, ಜೋಳ, ಗೋಧಿ ಇತ್ಯಾದಿ. ಇನ್ನು ಮೂರನೆಯದು ಕೆಂಪು ಮಣ್ಣು. ಈ ಮಣ್ಣಿನಲ್ಲಿ ಕಬ್ಬಿಣ ಅಂಶ ಹೆಚ್ಚು, ಆದ್ದರಿಂದಲೇ ಇದು ಕೆಂಪು ಬಣ್ಣದಲ್ಲಿರುತ್ತದೆ. ಈ ಮಣ್ಣಿಗೆ ಸೂಕ್ತ ಬೆಳೆಗಳು ರಾಗಿ, ಬಾಳೆ, ಶೇಂಗಾ ಇತ್ಯಾದಿ. ಇನ್ನು ನಾಲ್ಕನೆಯದು ಜೇಡಿ ಮಣ್ಣು. ಈ ಮಣ್ಣು ತುಂಬ ಅಂಟಿಕೊಳ್ಳುತ್ತದೆ, ನೀರು ಜಾಸ್ತಿ ಹಿಡಿದುಕೊಳ್ಳುತ್ತದೆ, ಒಣಗಿದಾಗ ಗಟ್ಟಿಯಾಗುತ್ತದೆ. ಈ ಮಣ್ಣಿಗೆ ಸೂಕ್ತವಾದ ಬೆಳೆ ಅಕ್ಕಿ. ಐದನೆಯದು ಲೋಮ ಮಣ್ಣು. ಇದು ಅತ್ಯುತ್ತಮ ಮಣ್ಣು. ಮರಳು, ಜೇಡಿಮಣ್ಣು ಸಸ್ಯಾಂಶ ಮಿಶ್ರಣವಾಗಿದೆ. ಬಹುತೇಕ ಎಲ್ಲ ಬೆಳೆಗಳಿಗೆ ಇದು ಸೂಕ್ತ. ಇದನ್ನು ರೈತರ ಡ್ರೀಮ್ ಸಾಯಿಲ್ ಅಂತಲೇ ಹೇಳಬಹುದು. ಇನ್ನು ಆರನೆಯದು ಲ್ಯಾಟರೈಟ್ ಮಣ್ಣು. ಮಳೆ ಜಾಸ್ತಿ ಬೀಳುವ ಪ್ರದೇಶದಲ್ಲಿ ಈ ಮಣ್ಣು ಸಿಗುತ್ತದೆ. ಪೋಷಕಾಂಶ ಸ್ವಲ್ಪ ಕಡಿಮೆ. ಈ ಮಣ್ಣಿಗೆ ಸೂಕ್ತ ಬೆಳೆಗಳು ತೆಂಗು, ಅಡಿಕೆ, ಕಾಫಿ, ರಬ್ಬರ್ ಇತ್ಯಾದಿ. ಇನ್ನು ಏಳನೆಯದು ಅಲ್ಯೂಮಿನಿಯಂ ಮಣ್ಣು. ನದಿಗಳಿಂದ ಬಂದ ಮಣ್ಣು ಇದು. ತುಂಬ ಫಲವತ್ತಾದ ಈ ಮಣ್ಣಿಗೆ ಸೂಕ್ತ ಬೆಳೆಗಳು ಅಕ್ಕಿ, ಗೋಧಿ, ಕಬ್ಬು, ತರಕಾರಿ ಇತ್ಯಾದಿ. ಇನ್ನು ಎಂಟನೆಯದು ಪಿಟ್ ಮಣ್ಣು. ಈ ಮಣ್ಣು ತುಂಬ ಕಪ್ಪಾಗಿರುತ್ತದೆ, ಸಸ್ಯಾಂಶ ಹೆಚ್ಚು, ನೀರು ಜಾಸ್ತಿ ಇರುತ್ತದೆ. ಅಪರೂಪದ ಮಣ್ಣು ಇದು. ವೀಕ್ಷಕರೇ, ಇಂದು ನಾವು ತಿಳಿದುಕೊಂಡಿದ್ದು ಮಣ್ಣಿನ 8 ವಿಧಗಳಾದ ಮರಳು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜೇಡಿ ಮಣ್ಣು, ಲೋಮ ಮಣ್ಣು, ಲ್ಯಾಟರೈಟ್ ಮಣ್ಣು, ಅಲ್ಯೂವಿಯಲ್ ಹಾಗೂ ಪಿಟ್ ಮಣ್ಣಿನ ಬಗ್ಗೆ. ಪ್ರತಿ ಮಣ್ಣಿಗೂ ಬೇರೆ ಬೇರೆ ಉಪಯೋಗ ಇದೆ. ನಿಮ್ಮ ಮಣ್ಣು ಗೊತ್ತಿದ್ದರೆ ನಿಮ್ಮ ಜೀವನ ಸುಲಭವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಜೊತೆ ಟಚ್ನಲ್ಲಿರಿ. ಧನ್ಯವಾದಗಳು.